ಪರ್ಸನಲ್ ಒಪಿನಿಯನ್. ನಮ್ಮ ಮಾವ ನನ್ನ ಜೊತೆಗಿದ್ರೆ ನಮ್ಮ ದಾದನೇ ನನ್ನ ಜೊತೆಗಿದ್ದಾರೆ ಅಂತ ಹೇಳೋ ತರ ಅಂತ ಅನ್ಸುತ್ತೆ ನನಗೆ. ಮಸಾಲ ಪುರಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್. ನಾನು ರಮ್ಯಾ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ತುಂಬಾ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡಿ. ಹಬ್ಬ ಬಂತಂತ ಹೇಳಿದ್ರೆ ಬ್ಯುಸಿ ಇರ್ತೀವಿ. ಎಡಿಟಿಂಗ್ ಮಾಡೋದಾಗ್ಲಿ, ವಾಯ್ಸ್ ಓವರ್ ಕೊಡೋಕ್ಕಾಗ್ಲಿ ಯಾವುದೂ ಆಗ್ಲಿಲ್ಲ. ಎಲ್ಲಾನು ಶಾರ್ಟ್ಸ್ ವಿಡಿಯೋಸ್ ತಗೊಂಡಿದ್ದೆ ಅಷ್ಟೇ. ಅಂಗಡಿ ಕ್ಲೀನಿಂಗ್ ಮಾಡಿ ಅಂಗಡಿ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದ್ದೆ. ಅವತ್ತೆಲ್ಲ ಕ್ಲೀನಿಂಗ್ ಮುಗಿಸಿ ಮನೆಗೆ ಹೋಗುವಾಗ ಜೋಕಾಲಿ ನೋಡಿದೆ. ಜೋಕಾಲಿ ತಗೊಳ್ಳೋಣ ಅಂತ ನಾನು ಅನ್ಕೊಂಡೆ, ಬಟ್ ಅವ್ರು ಹೇಳ್ತಾ ಇರೋ ರೇಟ್ ನನಗೆ ಜಾಸ್ತಿ ಅನಿಸ್ತಾ ಇತ್ತು. ನಾನು ಹೇಳ್ತಾ ಇರೋ ರೇಟ್ ಅವ್ರಿಗೆ ಕಮ್ಮಿ ಅನಿಸ್ತಾ ಇತ್ತು. ಬೇಡ ಅಂತ ಬಿಟ್ವಿ. ನೆಕ್ಸ್ಟ್ ಮನೆಗೆ ಹೋಗಿ ಮನೆಯಿಂದ ಬಂದು ನೆಕ್ಸ್ಟ್ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ಮನೆಯಿಂದ ಬಂದು ಅಂಗಡಿಲಿ ಡೆಕೋರೇಷನ್ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ. ದಿಯಾಗೆ ಪಟಾಕಿ ಎಲ್ಲ ತಂದಿದ್ರು. ಅವಳೆಲ್ಲ ಪಟಾಕಿ ಹಚ್ಕೊಂತ ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ಪೂಜೆಗೆ ಬಂದಿರೋದು ನನ್ನ ಅಕ್ಕನ ಮಕ್ಳು ಬಂದಿದ್ರು. ಅದ್ ಬಿಟ್ರೆ ನಮ್ ದಾದ ಬಂದಿದ್ರು, ಮಾವ ಬಂದಿದ್ರು. ಇಷ್ಟೇ ಜನ. ಮನ ಜಾಸ್ತಿ ಕರ್ದಿರ್ಲಿಲ್ಲ, ಅಂದ್ರೆ ಗ್ರ್ಯಾಂಡ್ ಆಗಿ ಮಾಡ್ತಾ ಇರ್ಲಿಲ್ಲ, ಸಿಂಪಲ್ ಆಗಿ ಮಾಡ್ತಾ ಇದ್ದೆ. ನಮ್ಮ ಮನೆಯವರೇ ಪೂಜೆ ಮಾಡಿದ್ರು. ನಾನ್ ಪೂಜೆನ ಅಮಾವಾಸ್ಯೆ ದಿನ ಇಟ್ಕೊಂಡಿದ್ದೆ. ಅವತ್ತು ಅಂಗಡಿ ಪೂಜೆ ನಾವ್ ಹೇಗ್ ಅಂದ್ಕೊಂಡಿದ್ವು ಅದೇ ರೀತಿ ಚೆನ್ನಾಗಾಯ್ತು. ತುಂಬಾ ಖುಷಿ ಕೂಡ ಆಯ್ತು. ಮೇನ್ ಅಂತ ಹೇಳಿದ್ರೆ ನಮ್ಮ ಮಾವ ನಮ್ ಜೊತೆಗಿದ್ರೆ ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್, ನಮ್ಮ ಮಾವ ನನ್ನ ಜೊತೆಗಿದ್ರೆ ನಮ್ ದಾದನೇ ನನ್ನ ಜೊತೆಗಿದ್ದಾರೆ ಅಂತ ಹೇಳೋ ತರ ಅಂತ ಅನ್ಸುತ್ತೆ ನನಗೆ. ಅಂಗಡಿಲಿ ಎಲ್ಲ ಕಡೆ ಅರ್ಶಿನ ಕುಂಕುಮ ಹಚ್ಚಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ದಾದಂಗ್ ಪ್ರಸಾದ ಕೊಟ್ಟು ಆಮೇಲೆ ಎಲ್ರಿಗೂ ಪ್ರಸಾದ ಎಲ್ಲ ಕೊಟ್ಟೆ. ಪೂಜೆ ಆದ್ಮೇಲೆ ಅಕ್ಕನ ಮಕ್ಳನ್ನ ಕರ್ಕೊಂಡು ಹೋಗಿ ಮನೆ ಹತ್ರ ಬಿಟ್ಟೆ. ಆಮೇಲೆ ಮಾವನು ಅವಾಗ್ಲೇ ಪೂಜೆ ಮುಗಿಸ್ಕೊಂಡು ಹೋಗ್ಬಿಟ್ರು. ನಾವು ಸ್ವಲ್ಪ ಲೇಟ್ ಆಗಿ ಹೋದ್ವಿ. ಅಂದ್ರೆ ದೀಪ ಎಲ್ಲ ಇತ್ತಲ್ಲ, ನಾವು ನನ್ಸೋದು ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಹೋದ್ವಿ. ಇದನ್ನ ನನ್ನ ಲಾಸ್ಟ್ ಲುಕ್ ನೋಡಿ. ಈ ತರ ಒಂದು ವಿಡಿಯೋ ಮಾಡ್ಕೊಂಡೆ ಚಿಕ್ಕದಾಗಿ. 5 ವರ್ಷದ ಹಳೆ ಸೀರೆ ಇದು. ನಾ ಇನ್ನೂ ಕೂಡ ಇದನ್ನ ಹುಟ್ಟಿರ್ಲಿಲ್ಲ, ಹಾಗೆ ಇತ್ತು. ಬೇರೆ ಬ್ಲೌಸ್ಗೆ ಇದನ್ನ ಮ್ಯಾಚ್ ಮಾಡಿ ಇದಕ್ಕೆ ಹಾಕೊಂಡೆ ಪೂಜೆಗಂತ. ನಾನು ಹಬ್ಬಕ್ಕಂತ ಏನು ಹೊಸ ಸೀರೆ ತಗೊಂಡಿಲ್ಲ. ಮನೇಲಿ ಅಮ್ಮಂಗೆ ಅತ್ತೆಗೆ ತಂದಿದ್ದೆ, ಮಾವಂಗೆ ತಂದಿದ್ದೆ, ಆಮೇಲೆ ನಮ್ಮ ಮನೆಯವ್ರಿಗೆ ತಂದಿದ್ದೆ, ದಿಯಂಗೆ ಬಟ್ಟೆ ತಂದಿದ್ವಿ, ಇಷ್ಟೇ. ಆಮೇಲೆ ನಾನು ಜಸ್ಟ್ ಒಂದು ಲೆಗ್ಗಿನ್ಸ್ ತೊಗೊಂಡಿದ್ದೆ ಅಷ್ಟೇ. ನೆಕ್ಸ್ಟ್ ಅಲ್ಲಿಂದ ಬರುವಾಗ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ಪಾನಿಪುರಿ ಮತ್ತು ಮಸಾಲ ಪುರಿ ತಿಂದ್ವಿ. ಮಸಾಲ ಪುರಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಯಾರ್ಯಾರು ಈ ಅಂಗಡಿಲಿ ಟೇಸ್ಟ್ ಮಾಡಿದ್ದೀರಾ ಫುಡ್ಡನ್ನು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.